ಆಳವಾದ ರಾಜಯೋಗ. ಯೋಗ ಬಲದಿಂದ ಹಳೆಯ ಪ್ರಪಂಚವನ್ನು ಹೊಸದಾಗಿಸುವ ಶಿವಶಕ್ತಿ ನಾನು. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಈ ಹೆಸರು ಅಲ್ಲ. ನಾನು ಒಂದು ಶಾಂತ, ಪ್ರಕಾಶಮಯ, ಚೈತನ್ಯಮಯ ಆತ್ಮ. ಈಗ ನಾನು ದೇಹದ ಎಲ್ಲ ಆಕರ್ಷಣೆಯಿಂದ ಹೊರಬಂದು ನನ್ನ ಭ್ರೂಮಧ್ಯದಲ್ಲಿ ಹೊಳೆಯುತ್ತಿರುವ ಜ್ಯೋತಿ ಬಿಂದುವಾಗಿ ಸ್ಥಿರವಾಗಿದ್ದೇನೆ. ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ. ಪ್ರತಿಯೊಂದು ಸಂಕಲ್ಪವು ನಿಧಾನವಾಗಿ ನಿಶ್ಚಲವಾಗುತ್ತಿದೆ. ಈಗ ನನ್ನ ದೃಷ್ಟಿ ಪರಮಧಾಮದ ಕಡೆಗೆ ಏರುತ್ತಿದೆ. ಅನಂತ ಪ್ರಕಾಶದ ಲೋಕ, ಶಾಂತಿಯ ಸಾಗರ. ಅಲ್ಲಿ ನನ್ನ ಪರಮಪಿತ ಶಿವತಂದೆ ಜ್ಯೋತಿ ಬಿಂದುವಾಗಿ ವಿರಾಜಮಾನರಾಗಿದ್ದಾರೆ. ನಾನು ಪ್ರೀತಿಯಿಂದ ಹೇಳುತ್ತೇನೆ, ನನ್ನ ಪ್ರಿಯ ಶಿವತಂದೆ, ನಾನು ಬಂದಿದ್ದೇನೆ. ತಂದೆಯ ದಿವ್ಯ ಪ್ರೀತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಸುರಿಯುತ್ತಿವೆ. ಪ್ರತಿ ಕಿರಣವು ನನ್ನೊಳಗಿನ ಹಳೆಯ ಸಂಸ್ಕಾರಗಳನ್ನು, ದುಃಖವನ್ನು, ಭಯವನ್ನು, ಕ್ರೋಧವನ್ನು, ಅಹಂಕಾರವನ್ನು, ಅಸೂಯೆಯನ್ನು ನಿಧಾನವಾಗಿ ಕರಗಿಸುತ್ತಿದೆ. ನನ್ನ ಆತ್ಮ ಈಗ ಹಗುರವಾಗಿದೆ, ಪವಿತ್ರವಾಗಿದೆ, ಶಕ್ತಿಶಾಲಿಯಾಗಿದೆ. ನಾನು ಅನುಭವಿಸುತ್ತಿದ್ದೇನೆ. ನಾನು ಶಿವಶಕ್ತಿ. ನನ್ನ ಯೋಗ ಬಲದಿಂದ ನನ್ನೊಳಗಿನ ವಿಕರ್ಮಗಳು ಭಸ್ಮವಾಗುತ್ತಿವೆ. ನನ್ನ ಪ್ರತಿಯೊಂದು ಉಸಿರಿನಲ್ಲೂ ತಂದೆಯ ಶಕ್ತಿ ತುಂಬುತ್ತಿದೆ. ಈಗ ನಾನು ವಿಶ್ವವನ್ನು ನೋಡುತ್ತಿದ್ದೇನೆ. ಹಳೆಯ ಪ್ರಪಂಚದಲ್ಲಿ ಅಶಾಂತಿ ಇದೆ, ಆದರೆ ನಾನು ಅಶಾಂತಿಯನ್ನು ನೋಡುವವನಲ್ಲ, ಶಾಂತಿಯನ್ನು ನೀಡುವವನು. ನನ್ನ ಆತ್ಮದಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳು 4 ದಿಕ್ಕುಗಳಿಗೂ ಹರಡುತ್ತಿವೆ. ಪ್ರತಿ ಆತ್ಮವು ಶಾಂತಿಯ ಸ್ಪರ್ಶವನ್ನು ಅನುಭವಿಸುತ್ತಿದೆ. ಈಗ ನಾನು ವಿಶ್ವ ಪರಿವರ್ತನೆಯ ಶಿವಶಕ್ತಿ. ನನ್ನ ಯೋಗ ಬಲದಿಂದ ಹಳೆಯ ಸಂಸ್ಕಾರಗಳು ಹೊಸ ಸಂಸ್ಕಾರಗಳಾಗಿ ಬದಲಾಗುತ್ತಿವೆ. ದುಃಖವು ಸುಖವಾಗಿ, ಅಂಧಕಾರವು ಬೆಳಕಾಗಿ, ಅಪವಿತ್ರತೆ ಪವಿತ್ರತೆಯಾಗಿ, ಭಯ ಧೈರ್ಯವಾಗಿ, ದುರ್ಬಲತೆ ಶಕ್ತಿಯಾಗಿ ಪರಿವರ್ತನೆಯಾಗುತ್ತಿದೆ. ನಾನು
ಮನಸ್ಸಿನಲ್ಲೇ ಸಂಕಲ್ಪ ಮಾಡುತ್ತೇನೆ. ನಾನು ಯಾರದ್ದು ಅವಗುಣವನ್ನು ನೋಡುವುದಿಲ್ಲ. ನಾನು ಯಾರದ್ದು ನಿಂದನೆ ಮಾಡುವುದಿಲ್ಲ ಮತ್ತು ನಾನು ತಂದೆಯ ಸೇವೆಯಲ್ಲಿ ಸದಾ ತೊಡಗಿರುತ್ತೇನೆ. ಪರಮಾತ್ಮನ ಸೇವೆ, ಯಜ್ಞದ ಸೇವೆ, ನನ್ನ ಪ್ರತಿಯೊಂದು ಮಾತು ಪ್ರೀತಿಯಿಂದ ತುಂಬಿರುತ್ತದೆ. ಮಧುರ ಮಾತು, ಸುಖದ ಮಾತು. ನನ್ನ ಪ್ರತಿಯೊಂದು ಕರ್ಮ ಇತರರಿಗೆ ಮಾದರಿಯಾಗಿರುತ್ತದೆ. ನಾನು ಮಾರ್ಗದರ್ಶಕ ಆತ್ಮ. ಈಗ ನಾನು ತಂದೆಯ ಎದುರು ನನ್ನ ಹೃದಯವನ್ನು ತೆರೆಯುತ್ತೇನೆ. ತಂದೆಯೇ, ನನ್ನಲ್ಲಿರುವ ಪ್ರತಿಯೊಂದು ದುರ್ಬಲತೆಯನ್ನು ನಿಮಗೆ ಅರ್ಪಣೆ ಮಾಡುತ್ತೇನೆ. ಈಗ ನನ್ನ ಮನಸ್ಸು, ನನ್ನ ಬುದ್ಧಿ ಮತ್ತು ನನ್ನ ಸಂಸ್ಕಾರ ಎಲ್ಲವೂ ನಿಮ್ಮದಾಗಿದೆ. ಈ ಅರ್ಪಣೆಯೊಂದಿಗೆ ನಾನು ಸಂಪೂರ್ಣ ಹಗುರವಾಗಿದ್ದೇನೆ. ತಂದೆಯ ಆಶೀರ್ವಾದ ನನ್ನ ಆತ್ಮವನ್ನು ತುಂಬುತ್ತಿದೆ. ಮಧುರ ಮಗು, ಯೋಗದಲ್ಲಿ ಇರು, ಸೇವೆಯಲ್ಲಿ ತೊಡಗು. ನಿನ್ನ ಯೋಗ ಬಲದಿಂದ ಅನೇಕ ಆತ್ಮಗಳಿಗೆ ಬೆಳಕಾಗು. ಈ ಆಶೀರ್ವಾದವನ್ನು ಹೃದಯದಲ್ಲಿ ತುಂಬಿಕೊಂಡು ಸದಾ ಹರ್ಷಿತ. ಈಗ ನಾನು ಸಂಕಲ್ಪ ಮಾಡುತ್ತೇನೆ. ನಾನು ಪ್ರಾಮಾಣಿಕ ಪುರುಷಾರ್ಥಿ ಮತ್ತು ನಾನು ನಿರಹಂಕಾರಿ ಸೇವಾಧಾರಿ. ನಾನು ಸದಾ ಮನ್ಮನಾಭವ ಸ್ಥಿತಿಯಲ್ಲಿ ಇರುವ ಆತ್ಮ. ಸದಾ ಯೋಗ. ನಾನು ಯೋಗ ಬಲದಿಂದ ಹಳೆಯ ಪ್ರಪಂಚವನ್ನು ಹೊಸದಾಗಿಸುವ ಶಿವಶಕ್ತಿ. ಓಂ ಶಾಂತಿ. ಈ ಸ್ಥಿತಿಯಲ್ಲಿ ಇನ್ನು ಕೆಲವು ನಿಮಿಷಗಳು ಮೌನವಾಗಿ ಉಳಿದು ಶಿವತಂದೆಯ ಪ್ರೀತಿ ಮತ್ತು ಶಕ್ತಿಯನ್ನು ಆಳವಾಗಿ ಅನುಭವಿಸಿ ಜ್ಞಾನ ರತ್ನ ಬಿಂದು ಯೋಗ. ಯೋಗ ಬಲವೇ ವಿಶ್ವ ಪರಿವರ್ತನೆಯ ಶಕ್ತಿ. ಶಿವತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ಪ್ರಾಮಾಣಿಕ ಮಕ್ಕಳು ತಮ್ಮ ತಪ್ಪನ್ನು ಮುಚ್ಚಿಡುವುದಿಲ್ಲ. ತಂದೆಯ ಮುಂದೆ ಒಪ್ಪಿಕೊಳ್ಳುತ್ತಾರೆ. ನಿರಹಂಕಾರವೇ ನಿಜವಾದ ಆಧ್ಯಾತ್ಮಿಕ ಅಲಂಕಾರ. ಯಾರದ್ದು ಅವಗುಣ ಅಥವಾ ಡಿಸ್ಸರ್ವಿಸ್ ಮಾತನಾಡಬೇಡಿ. ತಮ್ಮ ಸೇವೆಯಲ್ಲಿ ತೊಡಗಿರುವವರೇ ತಂದೆಯ ಹೃದಯಕ್ಕೆ ಇರುತ್ತಾರೆ. ಪರಚಿಂತನೆ ಬಿಡಿ, ಆತ್ಮ ಕಲ್ಯಾಣ ಮಾಡಿ. ಅಮೃತ ವೇಳೆಯ ಯೋಗವೇ ಆತ್ಮದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೇವಲ ಭಾಷಣವಲ್ಲ, ತಂದೆಯ ನೆನಪೇ ನಿಜವಾದ ಪುರುಷಾರ್ಥ. ಸಂದೇಹವಲ್ಲ, ದೃಢ ನಿಶ್ಚಯವೇ
ಯಶಸ್ಸಿನ ಆಧಾರ. ಸಮಯ ಕಡಿಮೆ, ತೀವ್ರ ಪುರುಷಾರ್ಥ ಅಗತ್ಯ. ಮನ್ಮನಾಭವ ಸ್ಥಿತಿಯಲ್ಲಿ ಇತರರ ಮನದ ಭಾವವನ್ನು ಅರಿಯಬಹುದು. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನಿಜವಾದ ವ್ಯಕ್ತಿತ್ವ, ಪರ್ಸನಾಲಿಟಿ. ಕ್ರೋಧವನ್ನು ಬಿಟ್ಟು ಮಧುರ ಸ್ವಭಾವ ಬೆಳೆಸಿಕೊಳ್ಳಿ. ಪ್ರತಿಯೊಂದು ಕರ್ಮವು ಇತರರಿಗೆ ಮಾದರಿಯಾಗಿರಲಿ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಸಹಜ ರಾಜಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರೋದು